ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೇನೆ. ಹಾಗೆ ಇವತ್ತಿನ ಬೆಳಗಿನ ನನ್ನ ಕೆಲಸ ಕಾರ್ಯಗಳ ಸಣ್ಣ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ನಮಸ್ಕಾರ. ಇನ್ನು ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಾಗಿ ನಾನು ಬೆಳಗ್ಗೆನೇ ತರಕಾರಿ ಮಂಡಿಗೆ ಹೋಗಿ ತರಕಾರಿಗಳನ್ನು ತೊಗೊಂಬರ್ತೇನೆ. ಸೊ ಫಸ್ಟ್ ಪ್ರಯಾರಿಟಿ ಅಂತ ಹೇಳಿದರೆ ಈ ತಂದಿರುವಂಥ ತರಕಾರಿಗಳನ್ನು ಕ್ಲೀನ್ ಮಾಡಿ ಮತ್ತೆ ಆರ್ಗನೈಸ್ ಮಾಡಿ ಇಡುವಂಥದ್ದು. ಸೊ ಇವತ್ತು ಸ್ವಲ್ಪ ನಾನು ಜಾಸ್ತಿ ತರಕಾರಿಯನ್ನು ತೊಗೊಂಬಂದಿದ್ದೇನೆ. ಆಲ್ಮೋಸ್ಟ್ ನನಗೆ ಒಂದು ವಾರಕ್ಕೆ ಈ ತರಕಾರಿಗಳು ಸಾಕಾಗಬಹುದು. ಯಾಕಂದರೆ ನಮ್ಮ ಮನೇಲಿ ರೂಟೀನಲ್ಲಿ ತರಕಾರಿ ಜೊತೆ ನಾನ್ ವೆಜ್ ಕೂಡ ಇರ್ತದೆ. ಹಾಗಾಗಿ ನನಗೆ ತರಕಾರಿ ಒಂದು ಸಲ ತಂದರೆ ಒಂದು ವಾರಕ್ಕೆ ಸಾಕಾಗ್ತದೆ. ಸೊ ಮೊದಲಿಗೆ ನಾನು ಈ ಆನಿಯನನ್ನು ಡ್ರೈ ಆಗಿ ಅಂದರೆ ನೀರು ಬೀಳೋದಕ್ಕಿಂತ ಮುಂಚೆನೇ ಈ ಡಬ್ಬದಲ್ಲಿ ಹಾಕಿ ತೆಗೆದಿಡ್ತೇನೆ. ಸೊ ಇದು ಮಾಯ್ಶ್ಚರ್ ಬರದ ಹಾಗೆ ಒಳಗಡೆ ಒಂದು ಪೇಪರನ್ನು ಹಾಕಿದ್ದೇನೆ. ಇನ್ನು ಈ ಡಬ್ಬದ ಕೆಳಗಡೆ ಸಣ್ಣ ಸಣ್ಣ ಹೋಲ್ ಮಾಡಿರೋದ್ರಿಂದ ಇದರಲ್ಲಿ ಗಾಳಿ ಆಡಲಿಕ್ಕೆ ಸುಲಭ ಆಗ್ತದೆ. ಹಾಗೂ ಆನಿಯನ್ಸ್ ಜಾಸ್ತಿ ಟೈಮಲ್ಲಿ ನಾನು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ. ಇನ್ನು ಬೆಳ್ಳುಳ್ಳಿ ಸ್ಟೋರ್ ಮಾಡಲಿಕ್ಕೆ ನಾನು ನೋಡಿ ಈ ಥರ ಒಂದು ಕಂಟೈನರ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಆ್ಯಕ್ಚುಲಿ ಒಂದು ಸೆರಾಮಿಕ್ ಪ್ಲಾಂಟರ್. ಇದರ ಒಳಗೆ ನಾನು ಈ ಕರ್ಡ್ ಮುಗ್ದ ನಂತರ ಉಳಿತದಲ್ಲ ಆ ಪ್ಲಾಸ್ಟಿಕ್ ಕಂಟೈನರಲ್ಲಿ ಈ ಬೆಳ್ಳುಳ್ಳಿಗಳನ್ನು ಹಾಕಿ ಇಡ್ತಾ ಇದ್ದೇನೆ. ಇದನ್ನು ಮುಚ್ಚದೆ ಹಾಗೆ ಗಾಳಿ ಆಡಲಿಕ್ಕೆ ಇಟ್ಟಿರ್ತೇನೆ. ಇನ್ನು ತಂದಿರೋ ತರಕಾರಿಯನ್ನೆಲ್ಲ ನಾನು ಫಸ್ಟ್ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತೇನೆ. ಸೊ ಇನ್ನು ತರಕಾರಿ ಹಾಗೂ ಹಣ್ಣುಗಳನ್ನು ಕೆಲವೊಮ್ಮೆ ಉಪ್ಪು ನೀರಲ್ಲಿ ಕೂಡ ವಾಶ್ ಮಾಡ್ಬೋದು. ಇಲ್ಲ ಕೆಲವೊಂದು ತರಕಾರಿಗಳಿಗೆ ನಾವು ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡಬಹುದು. ಸೊ ಎಲ್ಲ ತರಕಾರಿಗಳನ್ನು ನಾನು ಈ ಥರ ಒಂದು ಡ್ರೈಯಿಂಗ್ ಮ್ಯಾಟ್ ಮೇಲೆ ಹರಡ್ಕೊಳ್ತೇನೆ. ಇದು ಇಲ್ಲಿಗೆ ಡ್ರೈ ಆಗಲಿಕ್ಕೆ ಇಟ್ಬಿಡ್ತೇನೆ. ಯಾಕಂದರೆ ನೀರಿನ ಪಸೆ ಉಳಿದುಕೊಂಡ್ರೆ ತರಕಾರಿ ಆಗಲಿ ಹಣ್ಣು ಆಗಲಿ ಬೇಗನೆ ಕೊಳಿತದೆ. ಸೊ ಎಲ್ಲ ಡ್ರೈ ಆದಮೇಲೆ ನಾನು ಅದರ ಪ್ರತ್ಯೇಕ ಆರ್ಗನೈಸರಲ್ಲಿ ಅದನ್ನು ಅರೇಂಜ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಆ್ಯಕ್ಚುಲಿ ಹೋದಾಗ ಬಸಳೆ ಇತ್ತು, ಹಾಗಾಗಿ ಅದನ್ನು ತೊಗೊಂಬಂದಿದ್ದೇನೆ. ಇನ್ನು ಮಳೆಗಾಲ ಶುರು ಆದಮೇಲೆ ಬಸಳೆ ಅಂತೂ ಸಿಗೋದೇ ಇಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ಬೇರು ಬರ್ತದೆ, ಅದನ್ನು ಮತ್ತೆ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಇನ್ನು ಈ ಕೊತ್ತಂಬರಿ ಸೊಪ್ಪನ್ನು ನಾನು ಫಸ್ಟ್ ಅದರ ಬೇರುಗಳನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡ್ಕೊಳ್ತೇನೆ. ಮತ್ತು ಇದನ್ನು ವಾಶ್ ಮಾಡೋದಿಲ್ಲ, ನಾನು ಹಾಗೆ ಇದನ್ನು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೇನೆ. ಯಾಕಂದರೆ ಕೊತ್ತಂಬರಿ ಸೊಪ್ಪಲ್ಲಿ ಒಂಚೂರು ಸಹ ನೀರಿನ ಪಸೆ ಉಳಿದು ಹೋದರೆ ಅದು ಬೇಗನೆ ಕೊಳಿತದೆ. ಆದರೆ ನಾನು ಈ ಥರ ಸ್ಟೋರ್ ಮಾಡೋದ್ರಿಂದ ನನಗೆ ಒಂದು ವಾರ ನಾನು ಕೊತ್ತಂಬರಿ ಸೊಪ್ಪನ್ನು ಆರಾಮಾಗಿ ಯೂಸ್ ಮಾಡಲಿಕ್ಕೆ ಆಗ್ತದೆ. ಇದನ್ನು ನಾರ್ಮಲ್ ನ್ಯೂಸ್ ಪೇಪರಲ್ಲಿ ಕೂಡ ರೋಲ್ ಮಾಡಿಬಿಟ್ಟು ಇದನ್ನು ತೆಗೆದಿಡ್ಬೋದು. ಸೊ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಮಗೆ ಯಾವ ಥರ ಕನ್ವೀನಿಯೆಂಟ್ ಆಗ್ತದೆ ಆ ಥರ ಇದನ್ನು ನಾವು ಬಳಸ್ಕೊಳ್ತೇವೆ. ಹಾಗೆ ಒಂದು ಬಾಕ್ಸಲ್ಲಿ ನಾನು ಟಿಶ್ಯೂ ಪೇಪರ್ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಸೊ ನೀರಿನ ಅಂಶವನ್ನು ಟಿಶ್ಯೂ ಪೇಪರ್ ಎಳ್ಕೊಳ್ಳೋದ್ರಿಂದ ಕೊತ್ತಂಬರಿ ಸೊಪ್ಪು ತುಂಬ ದಿವಸದವರೆಗೆ ಹಾಳಾಗದೆ ಹಾಗೆ ಉಳಿತದೆ. ಇನ್ನು ಬಸಳೆ ಸೊಪ್ಪನ್ನು ನಾನು ಹೇಗೆ ಸ್ಟೋರ್ ಮಾಡ್ತೇನೆ ಅಂತ ನೋಡಿ. ಆ್ಯಕ್ಚುಲಿ ಮೊದಲಿಗೆ ಎಲ್ಲ ಈ ದಂಟಿನಲ್ಲಿ ಇದ್ದಂತಹ ಎಲ್ಲ ಎಲೆಗಳನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಈ ಥರ ಸ್ಟೋರ್ ಮಾಡೋದ್ರಿಂದ ಜಾಸ್ತಿ ಸ್ಪೇಸ್ ಏನು ಬೇಕಾಗೋದಿಲ್ಲ. ಹಾಗಾಗಿ ನಾನು ಇದನ್ನು ಈ ಥರ ಸ್ಟೋರ್ ಮಾಡ್ಕೊಳ್ತೇನೆ. ಸೊ ರಾಶಿ ಬಿದ್ದಿರುವಂಥ ಈ ಎಲೆಯನ್ನು ಒಂದರ ಮೇಲೆ ಒಂದಿಟ್ಟು ನಾನು ಈ ಥರ ಒಂದು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡ್ತಾ ಇದ್ದೇನೆ. ಸೊ ಈ ಒಂದು ಸಣ್ಣ ಪ್ಲಾಸ್ಟಿಕ್ ಬ್ಯಾಗಲ್ಲಿ ನಾನು ಎಲ್ಲ ಈ ಬಸಳೆ ಎಲೆಗಳ ಹಾಗೂ ದಂಟನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೇನೆ. ಇನ್ನು ಈ ದಂಟಿದೆಯಲ್ಲ, ಇದನ್ನು ನಾನು ನನಗೆ ಎಷ್ಟು ಸೈಜಿಗೆ ಕಟ್ ಮಾಡ್ಕೋಬೇಕು ಅದೇ ಸೈಜಿಗೆ ಕಟ್ ಮಾಡ್ಕೊಳ್ತೇನೆ. ಸೊ ಇದರಿಂದ ನಿಮಗೆ ಈ ಉದ್ದ ದಂಟನ್ನು ಸ್ಟೋರ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಸೊ ಈ ಥರ ನೀವು ಮೆಥಡ್ ಫಾಲೋ ಮಾಡೋದ್ರಿಂದ ಬೇಗ ಅಡುಗೆ ಕೂಡ ಮಾಡಲಿಕ್ಕೆ ಆಗ್ತದೆ. ಅಂತ ಹೇಳಿದರೆ ವೀಕ್ ಡೇಸಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಪದಾರ್ಥ ಮಾಡಬೇಕಂತ ಹೇಳಿದರೆ ಆಲ್ಮೋಸ್ಟ್ ಇದೆಲ್ಲ ರೆಡಿಯಾಗಿದೆ ಕಟ್ಟಿಂಗ್ ಮಾಡಿ. ನೀವು ಇದನ್ನು ವಾಶ್ ಮಾಡಿ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನು ಕೂಡ ನಾನು ಮುಂಚೆ ವಾಶ್ ಮಾಡೋದಿಲ್ಲ. ಇದರಿಂದ ನಮಗೆ ಇದನ್ನು ಜಾಸ್ತಿ ದಿನದವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇನ್ನು ಖಾರ ಮೆಣಸನ್ನು ಕೂಡ ನಾನು ಈ ಥರ ಒಂದು ಡಬ್ಬದಲ್ಲಿ ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಸ್ಟೋರ್ ಮಾಡ್ತಾ ಇದ್ದೇನೆ. ಹಾಗೂ ಇದನ್ನು ಸ್ಟೋರ್ ಮಾಡುವ ಮುಂಚೆ ಇದರ ಮೇಲ್ಗಡೆನ ತೊಟ್ಟಿದೆಯಲ್ಲ ಅದನ್ನು ತೆಗಿಬೇಕು. ಇದರಿಂದ ಇದು ತುಂಬ ದಿವಸವರೆಗೆ ಹಾಳಾಗೋದಿಲ್ಲ. ಇನ್ನು ಬೆಳಗ್ಗೆನೇ ಅಡುಗೆ ಮಾಡಿದ್ದಾಗ ಸ್ವಲ್ಪ ವೆಜಿಟೇಬಲ್ಸ್ ವೇಸ್ಟ್ ಸಿಕ್ಕಿತ್ತು, ಅದನ್ನೆಲ್ಲ ನಾನು ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ಕ್ಯಾರೆಟ್, ಬೀಟ್ರೂಟ್ ಹಾಗೂ ಆನಿಯನ್, ಇದರ ಸಿಪ್ಪೆ ಹಾಗೂ ಈ ವೆಜಿಟೇಬಲ್ಸ್ನ ದಂಟುಗಳು ಎಲ್ಲ ಒಟ್ಟಿಗಿವೆ. ಸೊ ಇದನ್ನು ನಾನು ಬೆಳಗ್ಗೆ ರೈಸ್ ವಾಶ್ ಮಾಡುವಾಗ ತೆಗೆದಿಟ್ಟಂತಹ ನೀರಿದೆ ಅದರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಇದನ್ನು ನಾನು ಮತ್ತೆ ನನ್ನ ಗಿಡಗಳಿಗೆ ಉಪಯೋಗಿಸ್ತೇನೆ. ಇದರಿಂದ ನಮ್ಮ ಅಡುಗೆ ಮನೆ ವೇಸ್ಟ್ ಕೂಡ ಉಪಯೋಗ ಆಯಿತು ಹಾಗೂ ಗಿಡಗಳಿಗೆ ಒಂದು ಉತ್ತಮವಾದ ಗೊಬ್ಬರ ಕೂಡ ಸಿಗ್ತದೆ. ಸೊ ಡೈಲಿ ನಾನು ಹಾಲು ಬಿಸಿ ಆದಮೇಲೆ ಬರುವಂಥ ಕೆನೆಯನ್ನು ಕಲೆಕ್ಟ್ ಮಾಡಿಕೊಂಡು ಈ ಥರ 2 ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೇನೆ. ಇದನ್ನು ಫುಲ್ ಆಗ್ತಾ ಇದ್ದಾಗೆ ಇದನ್ನು ಕಡಿದು ಬೆಣ್ಣೆ ತೆಗಿತೇನೆ. ನಾನು ಕಲೆಕ್ಟ್ ಮಾಡಿರುವಂಥ ಕ್ರೀಮ್ ಇದೆಯಲ್ಲ ಅದನ್ನು ನಾನು ಈ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ.
ಈ ಕೆನೆ ಏನಿದೆ ಚೆನ್ನಾಗಿ ಹೆಪ್ಪಾಗಿದ್ದರೆ ಬೇಗನೆ ಈ ಬೆಣ್ಣೆ ಬರ್ತದೆ, ಇಲ್ಲಾಂದರೆ ಸ್ವಲ್ಪ ಹೊತ್ತು ಮತ್ತೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗ್ತದೆ. ಈಗ ನೀವು ನೋಡಿ ಬೆಣ್ಣೆ ಮೇಲ್ಗಡೆ ತೇಲ್ತಾ ಉಂಟು. ಇದನ್ನು ನಾನು ಸಪ್ರೇಟ್ ಮಾಡ್ಕೊಳ್ತೇನೆ. ಒಂದು ಅಗಲ ಬಾಣಲೆಯಲ್ಲಿ ಈ ಬೆಣ್ಣೆಯನ್ನು ನಾನೀಗ ಹಾಕ್ಕೊಳ್ತೇನೆ. ಹೀಗೆ ಬೆಣ್ಣೆ ಸಪ್ರೇಟ್ ಮಾಡಿದ ಮೇಲೆ ನಮಗೆ ಮಜ್ಜಿಗೆ ಸಿಗ್ತದೆ. ಈ ಮಜ್ಜಿಗೆಯನ್ನು ನಾನು ಒಂದು ಕಂಟೈನರಲ್ಲಿ ಹಾಕಿಬಿಟ್ಟು ಹೊರಗೆ ಇಡ್ತೇನೆ, ಅಂತ ಹೇಳಿದರೆ ಅದು ಹುಳಿ ಬರಬೇಕು, ಇಲ್ಲದ್ರೆ ಕುಡಿಲಿಕ್ಕೆ ಅಷ್ಟು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಈಗ ಫ್ರಿಜ್ಜಲ್ಲಿ ಇಡೋದಿಲ್ಲ, ಒಂದು ದಿವಸ ಫುಲ್ ಅದನ್ನು ನಾನು ಒಂದು 24 hours ಹೊರಗೆ ಇಡ್ತೇನೆ ಫರ್ಮೆಂಟ್ ಆಗಲಿಕ್ಕೆ. ನಂತರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ನಿಮಗೆ ಯಾವಾಗ ಬೇಕು ಆವಾಗ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇನ್ನು ಮಜ್ಜಿಗೆ ಕೆಲವೊಮ್ಮೆ ಜಾಸ್ತಿ ಆಗಿದ್ದರೆ ನಾನು ಅದರ ದೋಸೆ ಕೂಡ ಮಾಡ್ಕೊಳ್ತೇನೆ. ಮಜ್ಜಿಗೆ ದೋಸೆ ಕೂಡ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಹಾಗೆ ಈಗ ನಾನೆಲ್ಲ ಬೆಣ್ಣೆಯನ್ನು ಕಡ್ದಿದ್ದೇನೆ ನೋಡಿ. ಒಂದು ಕಂಟೈನರಲ್ಲಿ ಈ ಮಜ್ಜಿಗೆಯನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಸೊ ಈ ಬೆಣ್ಣೆಯಿಂದ ಇವಾಗ ನಾವು ತುಪ್ಪ ಮಾಡುವ ಮುಂಚೆ ಈ ಬೆಣ್ಣೆಯನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ಯಾಕಂದರೆ ಈ ಬೆಣ್ಣೆಯಲ್ಲಿ ಉಂಟಲ್ಲ ಮಜ್ಜಿಗೆ ಅಂಶ ಇರ್ತದೆ. ಈ ತುಪ್ಪವನ್ನು ತೊಳೆಯುವುದುಂಟಲ್ಲ ಇದೊಂದು ಇಂಪಾರ್ಟೆಂಟ್ ಥಿಂಗ್. ಯಾಕಂತ ಹೇಳಿದರೆ ಇದರಲ್ಲಿ ಈ ಮಜ್ಜಿಗೆ ಅಂಶ ಇರೋದ್ರಿಂದ ಇದನ್ನು ತುಪ್ಪ ಕಾಯಿಸುವಾಗ ಒಂದು ಡಿಫ್ರೆಂಟ್ ಆದ ಒಂದು ಸ್ಮೆಲ್ ಬರ್ತದೆ. ಮತ್ತು ನಿಮ್ಮ ತುಪ್ಪ ಕೂಡ ಚೆನ್ನಾಗಿ ಪರಿಮಳ ಬರುವುದಿಲ್ಲ, ಒಂಥರ ಸ್ಮೆಲ್ ಬಂದಾಗ ಅದನ್ನು ತಿನ್ನಲಿಕ್ಕೆ ಕೂಡ ಒಳ್ಳೆ ಆಗೋದಿಲ್ಲ. ಹಾಗಾಗಿ ಈ ಬೆಣ್ಣೆಯನ್ನು ತೊಳೆದು ಕ್ಲಿಯರ್ ವಾಟರ್ ಕಾಣಬೇಕು, ಅಷ್ಟರವರೆಗೆ ನಾವು ಇದನ್ನು ತೊಳ್ಕೊಳ್ಬೇಕು. ಒಂದು 3 ರಿಂದ 4 ಸಲ ಆಗುವಾಗ ಕ್ಲಿಯರ್ ಆಗ್ತದೆ. ಹಾಗೆ ನೋಡಿ ಇವಾಗ ನಾನು ಇವಾಗ ನೀರು ಹಾಕ್ತಾ ಇದ್ದೇನೆ. ಇವಾಗ ನೀವು ಬೆಣ್ಣೆ ತೊಳೆಯುವಾಗ ಯಾವುದೇ ಮಜ್ಜಿಗೆ ಅಂಶ ಇದರಲ್ಲಿ ಕಾಣುವುದಿಲ್ಲ, ಕ್ಲಿಯರ್ ಆಗಿದೆ ನೀರು. ಇನ್ನು ಇದನ್ನು ಸೋಸಿಬಿಟ್ಟು ನಂತರ ನಾವು ಬೆಣ್ಣೆ ಮಾಡಿಕೊಳ್ಳುವ. ಈ ತುಪ್ಪ ಕಾಯಿಸುವಾಗ ಉಂಟಲ್ಲ ಈ ನುಗ್ಗೆ ಸೊಪ್ಪಿನ ಎಲೆ, ಇಲ್ಲ ಅಂತ ಹೇಳಿದರೆ ತುಳಸಿಯ ಎಲೆಯನ್ನು ಹಾಕಬೇಕು. ಇದರಿಂದ ತುಪ್ಪಕ್ಕೆ ಒಂದು ಒಳ್ಳೆ ಪರಿಮಳ ಬರ್ತದೆ. ನನ್ನ ಹತ್ರ ಈಗ 2 ಕೂಡ ಇಲ್ಲ, ಹಾಗಾಗಿ ನಾನು ಏನು ಎಲೆಯನ್ನು ಹಾಕದೆ ಇವಾಗ ತುಪ್ಪ ಕಾಯಿಸ್ಕೊಳ್ತೇನೆ. ಆ ಕಡೆ ತುಪ್ಪ ಕಾಯ್ತಾ ಇದ್ದ ಹಾಗೆ ಈ ಕಡೆ ಕ್ಲೀನಿಂಗ್ ಕೆಲಸ ಕೂಡ ಮುಗಿಸ್ಕೊಳ್ತೇನೆ. ಸೊ ಪ್ರತಿ ಸಲ ನಾವೇನೇ ಗ್ರೈಂಡ್ ಮಾಡಲಿ ಆನಂತರ ಈ ಮಿಕ್ಸಿ ಜಾರನ್ನು ನಾವು ಒಳಗಡೆ ಇಡೋ ಮುಂಚೆ ಒಂದು ಸಲ ವೈಪ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ತುಪ್ಪ ಕಾಯಿಸುವಾಗ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಇದು ಜಾಸ್ತಿ ಸೀದು ಹೋಗಬಾರ್ದು, ಆಗ ಸಹ ತುಪ್ಪದ ಸ್ಮೆಲ್ ಟೇಸ್ಟ್ 2 ಕೂಡ ವ್ಯತ್ಯಾಸ ಆಗ್ತದೆ. ಇನ್ ಕೇಸ್ ತುಪ್ಪ ಕಾದು ಹೋಯಿತು ಅಂತ ಹೇಳಿದರೆ ಅದರಲ್ಲಿ ಒಂದು ಸಣ್ಣ ತುಂಡು ಬಟಾಟೆಯನ್ನು ಹಾಕಿಬಿಡಿ. ಈ ಟಿಪ್ಸನ್ನು ನಾನು ಪರ್ಸ್ನಲಿ ಟ್ರೈ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ. ನಮ್ಮ ತುಪ್ಪ ರೆಡಿಯಾಗಿದೆ. ಬ್ರೌನ್ ಕಲರ್ ಬರ್ತಾ ಇದ್ದಾಗೆ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಸೊ ಫ್ರೆಂಡ್ಸ್, ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸಿಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.